ಚಿಯಾ ಸೀಡ್ಸ್ ವಾಟರ್ ಜೊತೆಗೇನೆ ಇವತ್ತಿನ ದಿನಾನು ಶುರುವಾಯಿತು. ಚಿಯಾ ಸೀಡ್ಸ್ ವಾಟರ್ ಕುಡಿದು ಡ್ರೈ ಫ್ರೂಟ್ಸ್ ತಿಂದೆ. ಅದಾದಮೇಲೆ ಬ್ರಂಚ್ ಮಾಡಿದೆ ಒಟ್ಟಿಗೆ. ಸೌತೆಕಾಯಿ, ಹೆಸರು ಕಾಳು, ಸೊಪ್ಪಿನ ಪಲ್ಯ ಫಾರ್ ಫೈಬರ್ ಆ್ಯಂಡ್ ಟೊಮೆಟೊ ಬಾತ್ ಫಾರ್ ಕಾರ್ಬ್ಸ್, ಮತ್ತು ಮೊಟ್ಟೆ ಫಾರ್ ಪ್ರೋಟೀನ್. ತಿಂದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಜ್ಜಿಗೆ ಕುಡಿದೆ. ಸಂಜೆ ಟೀ ಸ್ಕಿಪ್ ಮಾಡಿದೆ. ಇವಾಗ ಸೀದಾ ಡಿನ್ನರ್. ಇವಾಗ ಡಿನ್ನರ್ ಟೈಮ್ ಆಗಿದೆ. ಡಿನ್ನರ್ಗೆ ಇವತ್ತು ನಾವು ತಿಂತಾ ಇದೀವಿ ಸೌತೆಕಾಯಿ ಮತ್ತು ಹೆಸರು ಕಾಳು ಮತ್ತು ಸೊಪ್ಪು ಹಾಕಿ ಮಾಡಿರುವಂಥ ಪಲ್ಯ ನಮ್ಮಮ್ಮ. ಇದ್ರಲ್ಲಿ ಒಂದು ಸ್ವಲ್ಪ ಪ್ರೋಟೀನ್ ಇರುತ್ತೆ ಆ್ಯಂಡ್ ಸೊಪ್ಪು ಹಾಕಿರೋದ್ರಿಂದ ಫೈಬರ್ ಇರುತ್ತೆ. ಸೌತೆಕಾಯಿ ಅಗೇನ್ ಇಸ್ ಅ ಫೈಬರ್. ಆ್ಯಂಡ್ ಇವತ್ತು ಡಿನ್ನರ್ಗೆ ನಮ್ಮಮ್ಮ ಏನು ಮಾಡೋರಂದರೆ ಬಿಸಿಬೇಳೆ ಬಾತ್ ಮಾಡೋರೆ. ನಮ್ಮ ಮಮ್ಮಿ ಬಿಸಿಬೇಳೆ ಬಾತ್ ಮಾಡಿದ್ದಾರೆ. ಬಿಸಿ ಬಿಸಿ ನಿಮ್ಗೆ ಗೊತ್ತಾಗ್ತಾರ ಹೋಗಿ ಬರ್ತಾ ಇದೆ. ಅದು ನವಣೆನಲ್ಲಿ ಮಾಡಿದ್ದಾರೆ, ಒನ್ ಆಫ್ ದ ಸಿರಿಧಾನ್ಯದಲ್ಲಿ. ಸೊ ಇದು ನಮ್ಮ ಡಿನ್ನರ್ ಆಗಿರುತ್ತೆ. ಇದ್ರ ಜೊತೆ ಅಫ್ಕೋರ್ಸ್ ಖಾರ ಬುಂದಿ ತಿಂತಾ ಇದ್ದೀನಿ. ಖಾರ ಬುಂದಿ ಇಲ್ಲದೆ ಬಿಸಿಬೇಳೆ ಭಾತ್ ಒಳಗಡೆ ಹೋಗೋದೇ ಇಲ್ಲ. ಬಟ್ ಕೆಲವೊಂದು ಕಡೆ ಖಾರ ಬುಂದಿಗೆ ಸಕ್ಕರೆ ಹಾಕ್ತಾರೆ ಟೇಸ್ಟ್ ಬರಲಿ ಅಂತ. ನಮ್ಮ ಮಮ್ಮಿಗೆ ಕ್ಲಿಯರಾಗಿ ಹೇಳಿ ಕಳಿಸಿದೆ, ನೋಡು 100 ಸಲ ಕೇಳು ಸಕ್ಕರೆ ಹಾಕ್ತಾ ಇದಾರ ಇಲ್ವಾ ಅಂತ ಕೇಳು ಅಂತ. ಸೊ ಸಕ್ಕರೆ ಹಾಕಿಲ್ವಂತೆ. ಸೊ ಖಾರ ಬುಂದಿ ಇಲ್ಲಿ ನಮ್ಮಮ್ಮ ಪ್ಲೇಟಲ್ಲಿ ಹಾಕಿಟ್ಟಿದ್ದಾರೆ. ಗೋಯಿಂಗ್ ಟು ಈಟ್ ದಿಸ್ ವಿತ್ ಬಿಸಿಬೇಳೆ ಬಾತ್. ಆ್ಯಂಡ್ ಇವತ್ತು ಡೇ 14 ಆಗಿರೋದ್ರಿಂದ ಇವತ್ತು ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಂತೆ. ಅಂದರೆ ಫುಲ್ ಡೀಪ್ ಸ್ಲೀಪ್ ಮಾಡಿ ಎದ್ದಳುವಾಗ ಫುಲ್ ಫ್ರೆಶ್ ಆಗಿ ಎದ್ದೇಳ್ತೀನಂತೆ. ಸೊ ನೋಡೋಣ ಇವತ್ತು ರಾತ್ರಿ ನಿದ್ದೆ ಮಾಡಿದ್ರೆ ಅದು ಗೊತ್ತಾಗುತ್ತೆ ಹೆಂಗಿರುತ್ತೆ ನಿದ್ದೆ ಬೆಳಿಗ್ಗೆ ಹೆಂಗೆ ಎದ್ದೇಳ್ತೀನಿ ಅಂತ. ಆ್ಯಂಡ್ ದಟ್ಸ್ ಇಟ್ ಫಾರ್ ಡೇ 14 ಆಫ್ ಅವರ್ ನೋ ಶುಗರ್ ಚಾಲೆಂಜ್. ಮತ್ತೆ ಸಿಗೋಣ ಡೇ 15 ಆಫ್ ನೋ ಶುಗರ್ ಚಾಲೆಂಜ್ ಅಲ್ಲಿ. ಬಾಯ್.